ಕತೆ ಹೇಳಿ. ಒಂದೂರಲ್ಲಿ ಒಂದು ಮನೆ ಇತ್ತು. ಆ ಮನೆಯಲ್ಲಿ ಭೀಮ ಅಂತ ಒಬ್ಬ ಹುಡುಗ ಇದ್ದ. ಒಂದ್ಸಲ ಅವನು ಹೀಗೆ ಸುಮ್ಮನೆ ವಾಕಿಗೆ ಅಂತ ಹೊರಟ. ಅವನ ಮನೆ ಪಕ್ಕದಲ್ಲಿ 2 ಮರ ಇತ್ತು. ಆ 2 ಮರದ ನಡುವೆ ಒಂದು ಕೊಳ ಇತ್ತು. ಆ ಕೊಳದಲ್ಲಿ ಒಂದು ಬಾತುಕೋಳಿ ಇತ್ತು. ಹಾಗೆ ಇನ್ನೂ ಸ್ವಲ್ಪ ಮುಂದೆ ನಡ್ಕೊಂಡು ಹೋದ. ಅಲ್ಲೊಂದು ಹೂಗಳ ಪಾರ್ಕ್ ಇತ್ತು. ಆ ಪಾರ್ಕಲ್ಲಿ ಚಿಟ್ಟೆಗಳು ಓಡಾಡ್ತಿದ್ವು. ಹಾಗೆ ಇನ್ನೂ ಸ್ವಲ್ಪ ಮುಂದೆ ಹೋದ. ಅಲ್ಲಿ ಒಂದು ಗುಡಿಸಲು ಕಾಣ್ತು. ಅಲ್ಲಿ ಒಬ್ಳು ಹುಡುಗಿ ನಿಂತಿದ್ಲು. ಆಮೇಲೆ ಅವರಿಬ್ರು ಸ್ನೇಹಿತರಾದರು. ಆಮೇಲೆ ಅವರಿಬ್ರು ಭೀಮನ್ ಕಾರ್ ಹತ್ಕೊಂಡು ಮನೆಗೆ ಹೊರಟೋದ್ರು. ಆ ತಂಗಿ ಕಥೆ. ಒಂದು ರಮ್ಯಾ ಅಂತ ಅವರ ಅಣ್ಣನ ಮನೆಗೆ ಹೋಗ್ತಿದ್ಲಂತೆ. ಆಗ ಅವಳು ಕಾರಲ್ಲಿ ಹೋಗುವಾಗ ತುಂಬ ಹೂಗಳನ್ನು ನೋಡಿದ್ಲಂತೆ. ಆಗ ಅವ್ರ ಅಣ್ಣನ ಮನೆಗೆ ಬಂದ್ಲಂತೆ. ಅವರಣ್ಣ ಅವಳಿಗೋಸ್ಕರ ಒಂದು ಬಾತುಕೋಳಿ ಕೊಟ್ರಂತೆ. ಆಗ ಆ ಅಣ್ಣ ತಂಗಿ ಇಬ್ಬರು ವಾಕಿಗೆ ಹೋಗ್ತಾ ಇದ್ರಂತೆ. ಆಗ ಸ್ವಲ್ಪ ದೂರ ಹೋದ್ಮೇಲೆ ಒಂದು ಕೆರೆಯಲ್ಲಿ ಒಂದು ಮೀನು ನೋಡಿದ್ರಂತೆ. ವಾವ್, ಈ ಮೀನು ತುಂಬ ಚೆನ್ನಾಗಿದೆ ಅಂತ ಸ್ವಲ್ಪ ಮುಂದಕ್ಕೆ ಹೋದ್ರಂತೆ. ಆಗ ಅವರ ಅಣ್ಣ ರಮ್ಮಿಗೆ ಕೊಟ್ಟ ಡಕ್ಕಿನ ಥರದ್ದೇ ಇನ್ನೊಂದು ಬಾತುಕೋಳಿ ಇತ್ತಂತೆ. ಹಾಗೆ ಹಿಂಗೆ ಎಲ್ಲ ಸ್ಥಳವನ್ನು ನೋಡ್ಕೊಂತ ಮುಂದಕ್ಕೆ ಹೋಗ್ತಾ ಇದ್ರಂತೆ. ಆಗ ರಮ್ಯಾಳ ಅಪ್ಪನ ಕಾರು ಬಂದಂತೆ. ಆಗ ಇಬ್ಬರು ಹತ್ತಿ ಮನೆಗೆ ಹೋದ್ರಂತೆ. ಧನ್ಯವಾದಗಳು. ಒಂದು ಮನೆ ಇತ್ತು. ಮನೆಯ ಮೇಲೆ ಪಕ್ಷಿ ಹಾರಾಡುತ್ತಿತ್ತು. ಒಂದು ಮರ ಇತ್ತು. ಅದರ ಪಕ್ಕ ಬಾತುಕೋಳಿ ಇದ್ದವು. ಒಬ್ಬ ಮನುಷ್ಯ ಹೋಗುವಾಗ ಮಳೆ ಬಂತು. ಆವಾಗ ಆ ಮನುಷ್ಯ ಓಡಿ ಹೋದನು. ಒಬ್ಬ ಮನುಷ್ಯ ತೋಟವನ್ನು ಬೆಳೆಸಿದ್ದ. ಒಂದು ಸಮುದ್ರ ಇತ್ತು. ಆ ಸಮುದ್ರದಲ್ಲಿ ಬಣ್ಣ ಬಣ್ಣದ ಮೀನುಗಳು ಇದ್ದವು. ಒಂದು ಊರಿತ್ತು. ಆ ಊರಲ್ಲಿ ಮನೆಗಳು ಇದ್ದವು. ಆ ಒಂದು ಮನೆಯಲ್ಲಿ ಒಬ್ಬ ಮನುಷ್ಯ ಇದ್ದ. ಆ ಮನುಷ್ಯನಿಗೆ ಒಂದು ತೋಟ ಇತ್ತು. ಅದರಲ್ಲಿ ಮರಗಿಡಗಳು ಹಾಗೂ ಹೂವಿನ ತೋಟವಿತ್ತು. ಆ ತೋಟದಲ್ಲಿ ಮಳೆ ಬರುತ್ತಿದ್ದಾಗ 2 ಹುಡುಗರು ಬರುತ್ತಿದ್ದರು. ಒಬ್ಬ ಹುಡುಗಿ ಮನೆಯಿಂದ ಬೇರೆ ಊರಿಗೆ ಹೊರಟಿದ್ದಳು. ಆ ಹುಡುಗಿ ಹೇಳಿದಳು, ಇಲ್ಲಿ ತುಂಬ ಮಳೆ ಇದೆ, ನನ್ನ ತೋಟಕ್ಕೆ ಹೋಗಿ ಎಂದಳು. ಆ ಇಬ್ಬರು ಹುಡುಗರು ಆ ಹುಡುಗಿಯ ತೋಟಕ್ಕೆ ಹೋಗಿ, ಇಲ್ಲಿ ಮಳೆನೇ ಇಲ್ಲ ಎಂದರು. ಅವರಿಗೆ ಹಾರಾಡುತ್ತಿರುವ ಪಕ್ಷಿ ಚಿಟ್ಟೆ ಈಜಾಡುತ್ತಿದೆ ಎಂದು ಹೇಳಿದರು. ಮೀನು ಬಾತುಕೋಳಿ ಈಜಾಡುತ್ತಿದೆ ಎಂದರು. ನೀರಿನ ಒಳಗೆ ಶಾರ್ಕ್ ಇದೆ. ಅದು ಈಜುತ್ತಿದೆ. ಶಾರ್ಕ್ ಬಹಳ ದೊಡ್ಡದಾಗಿ. ಮಳೆಯಿಂದ ಮನುಷ್ಯರು ಓಡಿ ಹೋಗುತ್ತಿದ್ದಾರೆ. ಪಕ್ಷಿ ಹಾರಾಡುತ್ತಿದೆ. ಹುಡುಗಿ ಮನೆಯ ಒಳಗೆ ಹೋಗುತ್ತಿದ್ದಾಳೆ. ಬಾತುಕೋಳಿ ನೀರಲ್ಲಿ ಈಜುತ್ತಿದೆ. ಗುಲಾಬಿ ಸೂರ್ಯಕಾಂತಿ ಹೂವು ಇದೆ. ಕಾರು ಮನೆಯ ಮುಂದೆ ನಿಂತಿದೆ. ಮನೆಯ ಮುಂದೆ ಗುಲಾಬಿ ಹೂವು ಇದೆ. ಮನೆಯ ಹತ್ತಿರ ಗುಲಾಬಿ ಗಿಡ ಇದೆ. ಗಿಡದ ಹತ್ತಿರ ಒಬ್ಬ ಹುಡುಗಿ ಗುಲಾಬಿ ಹೂವು ಕೀಳುತ್ತಿದೆ. ಒಂದು ಊರಲ್ಲಿ ಒಂದು ಕಾಡು. ಆ ಕಾಡಿನಲ್ಲಿ ಇಬ್ಬರು ವಾಸವಾಗಿದ್ದರು. ಅವರ ಹೆಸರು ರಾಮ ಮತ್ತು ಲಕ್ಷ್ಮಿ. ಅಲ್ಲಿ ಪ್ರಾಣಿಗಳು ಪಕ್ಷಿಗಳು ವಾಸವಾಗಿದ್ದವರು. ಅವರು ತುಂಬ ಸಂತೋಷದಿಂದ ಬಾಳುತ್ತಿದ್ದರು. ಒಂದು ದಿನ ಇದ್ದಕ್ಕಿದ್ದಂತೆ ಮಳೆ ತುಂಬ ಜೋರಾಗಿ ಮಳೆ ಬಂತು. ಮನೆಗಳು, ಕಾಡು, ಅಲ್ಲಿದ್ದ ಪ್ರಾಣಿ ಪಕ್ಷಿಗಳು ಸಂಪೂರ್ಣವಾಗಿ ನಾಶವಾಯಿತು. ಸ್ವಲ್ಪ ಸಮಯದ ನಂತರ ಮಳೆ ನಿಂತಿತು. ಆ ಇಬ್ಬರು ವ್ಯಕ್ತಿಗಳು ಕಾಡು ನಾಶವಾಯಿತಲ್ಲ ಎಂದು
ದುಃಖಪಟ್ಟರು.